ಮಿತ್ರರೇ ನಮಸ್ಕಾರ. ಮಿತ್ರರೇ, ಮಿಡಲ್ ಈಸ್ಟ್ನಲ್ಲಿ ಆರಂಭಗೊಂಡಿರುವಂತಹ ರಣಭಯಂಕರ ಯುದ್ಧ ತೀರಾ ಮಹತ್ವದ ಘಟ್ಟವನ್ನು ಪ್ರವೇಶ ಮಾಡಿದೆ. ಅಮೆರಿಕ ಮತ್ತು ಇಸ್ರೇಲ್ ಈ ಯುದ್ಧವನ್ನು ಆರಂಭಿಸಿದ್ದು, ಆದರೆ ಈಗ ಈ ಯುದ್ಧಕ್ಕೆ ಇನ್ನೂ ಅನೇಕ ದೇಶಗಳು ಎಂಟ್ರಿ ಕೊಡುವಂತಹ ಸುಳಿವು ಸಿಗ್ತಾ ಇದೆ. ಯಾಕೆ ಕೇಳಿದ್ರೆ, ನಾನು ನಿಮಗೆ ಬೆಳಗ್ಗಿನ ವಿಡಿಯೋದಲ್ಲೇ ಒಂದು ಮಾತನ್ನು ಹೇಳಿದ್ದೆ. ಸೌದಿ ಈಗಾಗಲೇ ಆರ್ಡರ್ ಮಾಡಿದೆ, ಒಂದು ವೇಳೆ ಇನ್ನೊಂದು ದಾಳಿ ಆದರೂ ಕೂಡ ಸೌದಿಯು ಕೂಡ ಯುದ್ಧಕ್ಕೆ ಎಂಟ್ರಿ ಆಗುವಂತಹ ಚಾನ್ಸ್ ಇದೆ ಅಂತ. ಈಗ ಮಿತ್ರರೇ, ಸೌದಿಯ ಅತ್ಯಂತ ಇಂಪಾರ್ಟೆಂಟ್ ತೈಲ ಘಟಕಕ್ಕೆ ಇರಾನ್ ಹಿಟ್ ಮಾಡಿದೆ. ಸೌದಿ ಅರೇಬಿಯಾ ಕೆರಳಿ ನಿಂತಿದೆ. ಅದ್ರ ಬಗ್ಗೆ ನಿಮಗೆ ಸ್ವಲ್ಪ ಡೀಟೇಲ್ ಹೇಳ್ತೀನಿ. ಅತ್ತ ಕಡೆಯಲ್ಲಿ ಇಸ್ರೇಲ್ ಮತ್ತೊಂದು ಮೇಜರ್ ವಿಕೆಟ್ ಅನ್ನು ಉರುಳಿಸಿದೆ. ಈಗಾಗಲೇ ಆಯತುಲ್ಲಾ ಅಲಿ ಖಮೇನಿಯನ್ನು ಹತ್ಯೆ ಮಾಡಿಬಿಟ್ಟು ರಣಕೇಕೆ ಹಾಕ್ತಾ ಇರುವಂತಹ ಅಮೆರಿಕ ಮತ್ತು ಇಸ್ರೇಲ್ ತನ್ನ ಶತ್ರು ಪಾಳೆಯದ ಮೇಜರ್ ವಿಕೆಟ್ ಅನ್ನು ಉರುಳಿಸಿದೆ. ಇನ್ನು ಯುದ್ಧದಲ್ಲಿ ಬಹಳ ದೊಡ್ಡ ಸಕ್ಸಸ್ ಅನ್ನು ಕಾಣ್ತಾ ಇರುವಂತಹ ಅಮೆರಿಕಾಗೆ ಇದ್ದಕ್ಕಿದ್ದಂತೆ ಭಾರಿ ದೊಡ್ಡ ಹಿನ್ನಡೆ ಆಗಿದೆ. ಅದೇನು ಕೇಳಿದ್ರೆ, ಅಮೆರಿಕದ ಫೈಟರ್ ಜೆಟ್ಗಳನ್ನು ಅಮೆರಿಕ ನಿರ್ಮಿತ ಏರ್ ಡಿಫೆನ್ಸ್ ಸಿಸ್ಟಮ್ಗಳೇ ಹೊಡೆದುರುಳಿಸಿದಾವೆ. ಈ ವಿಚಾರದಲ್ಲಿ ಅಮೆರಿಕ ಸೇನೆಯಲ್ಲಿ ಒಂದು ರೀತಿಯಲ್ಲಿ ಕೋಲಾಹಲ ಉಂಟಾಗಿದೆ. ಇದೆಲ್ಲದರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ. ಆದರೆ ಮಿತ್ರರೇ, ಇದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿ ಇನ್ನೊಂದು ಮಾಹಿತಿ ಇದೆ. ಅದೇನು ಕೇಳಿದ್ರೆ, ಇಲ್ಲಿ ಮದಗಜಗಳು ಕಾದಾಡ್ತಾ ಇದಾವಲ್ಲ, ಇನ್ನೊಂದು ಕಡೆಯಲ್ಲಿ ಆ ತಾಲಿಬಾನಿಗಳು ಕೂಡ ಬಹಳ ದೊಡ್ಡ ಸಾಹಸವನ್ನ ಮಾಡಿದ್ದಾರೆ. ಅದನ್ನು ಹೇಳದೇ ಇದ್ರೆ ಈ ಸುದ್ದಿಗೆ ನ್ಯಾಯ ಕೊಟ್ಟ ಹಾಗೆ ಆಗೋದಿಲ್ಲ. ಅಂದು ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ಭಾರತ ಉಡಾಯಿಸಿದ್ದಂತಹ ಒಂದು ಏರ್ ಬೇಸ್ ಅನ್ನ ಮತ್ತೆ ತಾಲಿಬಾನಿಗಳು ಉಡಾಯಿಸಿದ್ದಾರೆ. ಇದನ್ನ ರ್ಯಾಂಕಿಂಗ್ ಕೊಟ್ರೆ ಭಾರತದ ಸಾಧನೆಗಿಂತಲೂ ಕೂಡ ತಾಲಿಬಾನಿಗಳ ಸಾಧನೆ ಬಹಳ ದೊಡ್ಡದಾಗಿ ಕಾಣ್ತಾ ಇದೆ. ಅದರ ಬಗ್ಗೆಯೂ ಕೂಡ ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಪಶ್ಚಿಮ ಏಷ್ಯಾದಲ್ಲಿ ಆರಂಭಗೊಂಡಿರುವಂತಹ ಯುದ್ಧ ಇದೆಯಲ್ಲ, ಇದು ಯಾವ ದಿಕ್ಕಿನತ್ತ ಹೋಗುತ್ತೆ, ಎಲ್ಲಿಯವರೆಗೆ ವ್ಯಾಪಿಸುತ್ತೆ ಏನೂ ಕೂಡ ಹೇಳೋದಕ್ಕೆ ಸಾಧ್ಯ ಇಲ್ಲ. ಸದ್ಯ ಇದು ಯುರೋಪ್ನವರೆಗೂ ಕೂಡ ರೀಚ್ ಆಗ್ತಾ ಇದೆ. ಇರಾನ್ ಈಗಾಗಲೇ 12 ದೇಶಗಳನ್ನು ಗುರಿಯಾಗಿಸಿ ದಾಳಿ ಮಾಡಿದೆ. ಇರಾನ್ನ ಆರಂಭಿಕ ನಡೆಯನ್ನು ನೋಡಿದ್ರೆ ಅಮೆರಿಕ ನಮ್ಮ ಮೇಲೆ ದಾಳಿ ಮಾಡಿದೆ, ಆದರೆ ಅಮೆರಿಕದ ಮೈನ್ ಲ್ಯಾಂಡ್ ಅನ್ನು ತಲುಪುವಂತಹ ಶಕ್ತಿ ನಮಗಿಲ್ಲ. ಹೀಗಾಗಿ ಮಿಡಲ್ ಈಸ್ಟ್ ನಲ್ಲಿರುವಂತಹ ಅಮೆರಿಕದ ಸೇನಾ ನೆಲೆಗಳನ್ನ ನಾವು ಗುರಿಯಾಗಿಸಿ ದಾಳಿ ಮಾಡ್ತೀವಿ ಅಂತ ಆರಂಭದಲ್ಲಿ ಗಲ್ಫ್ ರಾಷ್ಟ್ರಗಳನ್ನ ಗುರಿಯಾಗಿಸಿ ದಾಳಿ ಮಾಡಿದ್ರು. ಆ ದಾಳಿ ಈಗ ಕೇವಲ ಅಮೆರಿಕದ ಸೇನಾ ನೆಲೆಗಳಿಗೆ ಮಾತ್ರ ಸೀಮಿತವಾಗಿಲ್ಲ, ಬದಲಾಗಿ ಅತ್ಯಂತ ಇಂಪಾರ್ಟೆಂಟ್ ಆದಂತಹ ವಾಣಿಜ್ಯ ಸಂಕೀರ್ಣಗಳನ್ನು ಕೂಡ ಇರಾನ್ ಉಡಾಯಿಸ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, ಆಯಿಲ್ ಫೆಸಿಲಿಟೀಸ್ಗಳನ್ನು ಕೂಡ ಈಗ ಟಾರ್ಗೆಟ್ ಮಾಡ್ತಾ ಇದೆ. ಇವತ್ತು ಸೌದಿ ಅರೇಬಿಯಾದ ಹೃದಯಕ್ಕೆ ಇರಾನ್ ಹೊಡೆದಿದೆ. ಅರಾಮ್ಕೋ ರಿಫೈನರಿ, ಇದು ರಾಸ್ ತನೂರಾನಲ್ಲಿರುವಂತಹ ಸೌದಿ ಅರೇಬಿಯಾದ ಅತ್ಯಂತ ದೊಡ್ಡ ತೈಲ ಶುದ್ಧೀಕರಣ ಘಟಕ. ಇದರ ಕೆಪಾಸಿಟಿ ಎಷ್ಟು ಕೇಳಿದ್ರೆ, ಒಂದು ದಿನಕ್ಕೆ 5,50,000 ಬ್ಯಾರಲ್ನಷ್ಟು ತೈಲವನ್ನು ಪ್ರೊಡ್ಯೂಸ್ ಮಾಡುತ್ತೆ. ಸೌದಿ ಅರೇಬಿಯಾದ ಆಂತರಿಕ ತೈಲ ಬಳಕೆಗೆ ಬಹಳ ದೊಡ್ಡ ಕೊಡುಗೆ ಕೊಡುವಂತಹ ತೈಲ ಶುದ್ಧೀಕರಣ ಘಟಕ ಇದು. ಈ ಅರಾಮ್ಕೋ ರಿಫೈನರಿಯನ್ನ ಇವತ್ತು ಇರಾನ್ ಟಾರ್ಗೆಟ್ ಮಾಡಿ ದಾಳಿ ಮಾಡಿದೆ. ಇರಾನ್ನ ಡ್ರೋನ್ಗಳು ಬಂದು ಹಿಟ್ ಆಗಿದ್ದಾವೆ. ಆದರೆ ಸೌದಿ ಅರೇಬಿಯಾ ಹೇಳಿದೆ, ನಾವು ಆ ಡ್ರೋನ್ಗಳನ್ನು ಇಂಟರ್ಸೆಪ್ಟ್ ಮಾಡಿದೀವಿ. ಆದರೆ ಡ್ರೋನ್ನ ಡೆಬ್ರಿಸ್ ಬಿದ್ದ ಕಾರಣದಿಂದಾಗಿ ತೈಲ ಘಟಕದಲ್ಲಿ ಸ್ವಲ್ಪ ಅನಾಹುತ ಸಂಭವಿಸಿದೆ, ಹಾಗಾಗಿ ಬೆಂಕಿ ಕಾಣಿಸ್ಕೊಂಡಿತ್ತು ಅಂತ ಸೌದಿ ಕಡೆಯಿಂದ ಸ್ಪಷ್ಟನೆ ಸಿಗ್ತಾ ಇದೆ. ಸದ್ಯಕ್ಕೆ ತೈಲ ಘಟಕಕ್ಕೆ ಭಾರಿ ಹಾನಿಯಾದಂತೆ ಕಂಡು ಬರ್ತಾ ಇಲ್ಲ. ಆದರೂ ಸಹ ಇದು ಬ್ಯಾಡ್ ಸೈನ್. ಯಾಕೆ ಅಂತಂದ್ರೆ, ಇದರಿಂದಾಗಿಯೇ ಸೌದಿ ಅರೇಬಿಯಾ ಯುದ್ಧಕ್ಕೆ ಎಂಟ್ರಿ ಆಗುವಂತ ಸಾಧ್ಯತೆಗಳಿದ್ದಾವೆ. ನಾನು ಈ ಹಿಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೆ, ಸೌದಿಯ ಕ್ರೌನ್ ಪ್ರಿನ್ಸ್ ಆಗಿರುವಂತಹ ಮೊಹಮ್ಮದ್ ಬಿನ್ ಸಲ್ಮಾನ್ ತನ್ನ ಸೇನೆಗೆ ಒಂದು ಸೂಚನೆಯನ್ನ ಕೊಟ್ಟಿದ್ರು. ಏನಂತ, ಒಂದು ವೇಳೆ ಇರಾನ್ ಏನಾದರೂ ಪುನಃ ಸೌದಿ ಅರೇಬಿಯಾವನ್ನ ಟಾರ್ಗೆಟ್ ಮಾಡಿದ್ದೆ ಆದ್ರೆ ನಾವು ರಿಟಾಲಿಯೇಟ್ ಮಾಡಬೇಕು, ನೀವು ಸಿದ್ಧರಾಗಿರಿ ಅಂತ. ಈಗ ಇರಾನ್ ಪುನಃ ಸೌದಿ ಅರೇಬಿಯಾವನ್ನು ಟಾರ್ಗೆಟ್ ಮಾಡಿರುವ ಕಾರಣದಿಂದಾಗಿ ಸೌದಿ ಅರೇಬಿಯಾ ಯುದ್ಧದಲ್ಲಿ ಭಾಗಿಯಾಗುವಂತಹ ಸಾಧ್ಯತೆಗಳಿದ್ದಾವೆ. ಸೌದಿ ನೇರವಾಗಿ ಯುದ್ಧದಲ್ಲಿ ಭಾಗಿಯಾಗುತ್ತಾ ಅಥವಾ ಅಮೆರಿಕಾಗೆ ಮುಕ್ತವಾಗಿ ಎಂಟ್ರಿ ಕೊಟ್ಟು ಬಿಡುತ್ತಾ ಹೇಳೋದಕ್ಕೆ ಸಾಧ್ಯ ಇಲ್ಲ. ಸೌದಿ ಅರೇಬಿಯಾದ ಎಲ್ಲ ಏರ್ಬೇಸ್ಗಳು, ಸೌದಿ ಅರೇಬಿಯಾದ ಎಲ್ಲ ಮಿಲಿಟರಿ ಉಪಕರಣಗಳನ್ನು ಅಮೆರಿಕಾಗೆ ಬಿಟ್ಟು ಕೊಟ್ಟಿದ್ದೇ ಆದರೆ, ಮುಕ್ತವಾಗಿ ಆಕ್ಸೆಸ್ ಕೊಟ್ಟಿದ್ದೇ ಆದರೂ ಕೂಡ ಅಮೆರಿಕಾಗೆ ಬಹಳ ದೊಡ್ಡ ಜಯ ಸಿಕ್ಕಂತಾಗತ್ತೆ. ಈ ಯುದ್ಧದಲ್ಲಿ ಅಮೆರಿಕ ಮುಂದುವರಿಯೋದಕ್ಕೆ ಬಹಳ ದೊಡ್ಡ ಹೆಲ್ಪ್ ಕೂಡ ಆಗುತ್ತೆ. ನನಗೆ ಇರಾನ್ ಮಾಡ್ತಾ ಇರುವಂತಹ ಈ ದಾಳಿಗಳನ್ನು ನೋಡಿದಂತಹ ಸಂದರ್ಭದಲ್ಲಿ ಏನು ಅನಿಸುತ್ತೆ ಕೇಳಿದ್ರೆ, ಇರಾನ್ ಒಂದು ರೀತಿಯಲ್ಲಿ ಸೂಸೈಡ್ ಬಾಂಬರ್ ರೀತಿಯಲ್ಲಿ ವರ್ತಿಸ್ತಾ ಇದೆಯಾ, ಹೇಗಿದ್ರೂ ನಾನು ಸಾಯ್ತೀನಿ, ಎಷ್ಟಾಗುತ್ತೋ ಅಷ್ಟು ಹಾನಿ ಮಾಡಿ ಸಾಯಬೇಕು ಅನ್ನುವಂತಹ ತೀರ್ಮಾನಕ್ಕೇನಾದರೂ ಇರಾನ್ನಲ್ಲಿರುವಂತಹ ಪ್ರೆಸೆಂಟ್ ಗವರ್ನಮೆಂಟ್ ಬಂದಂತೆ ಕಾಣ್ತಾ ಇದೆ. ಇರಾನ್ನ ಈಗಿನ ನಡೆ ತನ್ನ ಸರ್ಕಾರವನ್ನಾಗಲಿ, ತನ್ನ ಜನರನ್ನಾಗಲಿ ಅಥವಾ ಇರಾನನ್ನಾಗಲಿ ಯಾವುದೇ ರೀತಿಯಲ್ಲೂ ರಕ್ಷಿಸುವಂತಹ ಕೆಲಸಕ್ಕೆ ಅವರು ಮುಂದಾಗ್ತಾ ಇಲ್ಲ. ಬದಲಾಗಿ ಯಾರಿಗೆ ಎಷ್ಟಾಗುತ್ತೋ ಅಷ್ಟು ಹಾನಿ ಮಾಡಬೇಕು ಅಂತ ನಿರ್ಧಾರ ಮಾಡಿ ಯುದ್ಧದಲ್ಲಿ ಮುಂದುವರಿತಾ ಇದ್ದಾರೆ. ಕೇವಲ ಸೌದಿ ಮಾತ್ರ ಅಲ್ಲ, ಇವತ್ತು ಕುವೈತ್ನಲ್ಲಿರುವಂತಹ ಅಮೆರಿಕದ ರಾಯಭಾರ ಕಚೇರಿಯನ್ನು ಗುರಿಯಾಗಿಸಿ ಇರಾನ್ ದಾಳಿ ಮಾಡಿದೆ. ಇರಾನ್ನ ದಾಳಿಯಿಂದಾಗಿ ಕುವೈತ್ನಲ್ಲಿರುವಂತಹ ಅಮೆರಿಕದ ರಾಯಭಾರ ಕಚೇರಿ ಭಾಗಶಃ ಧ್ವಂಸಗೊಂಡಿದೆ. ಇನ್ನು ಕತರ್ನ ರಾಜಧಾನಿ ದೋಹಾದ ಮೇಲೆ ಕನಿಷ್ಠ 10ಕ್ಕೂ ಹೆಚ್ಚು ದಾಳಿಗಳಾದ ಬಗ್ಗೆ ವರದಿಯಾಗಿದೆ. ಇದರ ಜೊತೆಗೆ ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಮೇಲೂ ಕೂಡ ಇರಾನ್ನ ದಾಳಿ ಹಾಗೆ ಮುಂದುವರೆದಿದೆ. ಅಲ್ಲಿನ ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳನ್ನೇ ಹೆಚ್ಚು ಟಾರ್ಗೆಟ್ ಮಾಡ್ತಾ ಇದೆ. ಅಂದರೆ ಯುನೈಟೆಡ್ ಅರಬ್ ಎಮಿರೇಟ್ಸ್ಗೆ ಭಾರಿ ಆರ್ಥಿಕ ಹಾನಿಯನ್ನ ಮಾಡೋದಕ್ಕೆ ಇರಾನ್ ಮುಂದಾದಂತೆ ಕಂಡು ಬರ್ತಾ ಇದೆ.
ಒಂದು ಕಡೆ ಈ ರೀತಿಯಾಗಿ ಮನಬಂದಂತೆ ಇರಾನ್ ದಾಳಿ ಮಾಡ್ತಾ ಇದ್ರೆ, ಇನ್ನೊಂದು ಕಡೆಯಲ್ಲಿ ಹಿಜ್ಬುಲ್ಲಾಗಳು, ಇರಾನ್ನ ಫ್ರಾಕ್ಸಿ ಇದೆಯಲ್ಲ, ಅವರು ಕೂಡ ಇಸ್ರೇಲ್ ವಿರುದ್ಧ ಯುದ್ಧವನ್ನ ಘೋಷಣೆ ಮಾಡಿದ್ದಾರೆ. ನಾವೇನು ಕಡಿಮೆ ಇಲ್ಲ, ನಾವು ಈಗಲೂ ಕೂಡ ಶಕ್ತಿ ಇಟ್ಕೊಂಡಿದೀವಿ ಅಂತ ಅವರು ಇವತ್ತು ಇಸ್ರೇಲ್ ಮೇಲೆ ಭಾರಿ ಪ್ರಮಾಣದಲ್ಲಿ ರಾಕೆಟ್ಗಳನ್ನು ಲಾಂಚ್ ಮಾಡಿದ್ದಾರೆ. ಆ ಎಲ್ಲ ಬಹುತೇಕ ರಾಕೆಟ್ಗಳನ್ನು ಇಂಟರ್ಸೆಪ್ಟ್ ಮಾಡಿದಂತಹ ಇಸ್ರೇಲ್ ತಕ್ಷಣಕ್ಕೆ ಲೆಬನಾನ್ನಲ್ಲಿರುವಂತಹ ಹಿಜ್ಬುಲ್ಲಾಗಳ ಮೇಲೂ ಕೂಡ ಇಸ್ರೇಲ್ ಯುದ್ಧವನ್ನು ಸಾರಿದೆ. ನಿಮಗೆಲ್ಲ ಗೊತ್ತೇ ಇದೆ, 2023 ಅಕ್ಟೋಬರ್ 7ನೇ ತಾರೀಕು ಹಮಾಸ್ ಉಗ್ರರು ಇಸ್ರೇಲ್ ಮೇಲೆ ದಾಳಿ ಮಾಡ್ತಾರಲ್ಲ, ಅದಾದ ಬಳಿಕ ಇಸ್ರೇಲ್ ಗಾಜಾದಲ್ಲಿ ಒಂದು ದೊಡ್ಡ ಆಪರೇಷನ್ ಅನ್ನು ಕೈಗೊಳ್ಳುತ್ತೆ. ಆ ಸಂದರ್ಭದಲ್ಲಿ ಇದೇ ಲೆಬನಾನ್ನಲ್ಲಿದ್ದಂತಹ ಹಿಜ್ಬುಲ್ಲಾಗಳು ಇಸ್ರೇಲ್ನ ವಿರುದ್ಧ ಯುದ್ಧಕ್ಕೆ ಬರ್ತಾರೆ. ಆಗ ಇಸ್ರೇಲ್ ಹಿಜ್ಬುಲ್ಲಾಗಳನ್ನು ನಜ್ಜುಗುಜ್ಜು ಮಾಡಿ ಹಾಕಿತ್ತು. ಮೊದಲಿಗೆ ಏರ್ ಸ್ಟ್ರೈಕ್ ಮಾಡಿತು, ಅನಂತರ ಗ್ರೌಂಡ್ ಅಟ್ಯಾಕ್ ಅನ್ನು ಕೂಡ ಮಾಡಿತ್ತು. ಅನಂತರದಲ್ಲಿ ಹಿಜ್ಬುಲ್ಲಾ ಮುಖ್ಯಸ್ಥ ಹಸನ್ ನಸ್ರಲ್ಲನನ್ನು ಹತ್ಯೆ ಮಾಡಿತ್ತು. ಅದಾದ ಬಳಿಕ ಬಂದಂತಹ ಎಲ್ಲಾ ಉತ್ತರಾಧಿಕಾರಿಗಳನ್ನು ಕೊಂದು ಮುಗಿಸಿತ್ತು. ಸಿರಿಯಾದಲ್ಲಿ ಬಶರ್ ಅಲ್ ಅಸದ್ನ ಸರ್ಕಾರ ಕೊನೆಗೊಂಡ ಬಳಿಕ ಹಿಜ್ಬುಲ್ಲಾಗಳು ಬಹಳಷ್ಟು ವೀಕ್ ಆಗಿ ಹೋಗಿದ್ರು. ಯಾಕೆಂತಂದ್ರೆ ಅವರಿಗೆ ಇರಾನ್ನ ಆಕ್ಸೆಸ್ಸೇ ಇರಲಿಲ್ಲ. ಹಿಜ್ಬುಲ್ಲಾಗಳಿಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಶಸ್ತ್ರಾಸ್ತ್ರಗಳನ್ನು ಪೂರೈಕೆ ಮಾಡೋದಕ್ಕೂ ಕೂಡ ಇರಾನ್ಗೆ ಕಷ್ಟ ಆಗ್ತಾ ಇತ್ತು. ಹೀಗಾಗಿ ಹಿಜ್ಬುಲ್ಲಾಗಳು ಬಹುತೇಕ ಸೈಲೆಂಟ್ ಆಗಿದ್ರು. ಆದರೆ ಈಗ ಇರಾನೇ ಯುದ್ಧದಲ್ಲಿ ಮುಳುಗಿದೆಯಲ್ಲ, ಇಂತಹ ಸಂದರ್ಭದಲ್ಲಿ ಹಿಜ್ಬುಲ್ಲಾಗಳು ಕೂಡ ಇಸ್ರೇಲ್ ಮೇಲೆ ಯುದ್ಧವನ್ನು ಘೋಷಣೆ ಮಾಡಿದ್ದಾರೆ. ಅದಕ್ಕೆ ಪ್ರತಿಯಾಗಿ ಇಸ್ರೇಲ್ ಕೂಡ ಹಿಜ್ಬುಲ್ಲಾಗಳ ಮೇಲೆ ಬಹಳ ದೊಡ್ಡ ಅಟ್ಯಾಕ್ ಅನ್ನು ಮಾಡಿದೆ. ಇತ್ತೀಚಿನ ದಿನಗಳಲ್ಲಿ ಲೆಬನಾನ್ನಲ್ಲಿ ನಡೆದಂತಹ ಅತಿ ದೊಡ್ಡ ಅಟ್ಯಾಕ್ ಇದಾಗಿದೆ. ಇವತ್ತು ಇಸ್ರೇಲ್ ಮಾಡಿದಂತಹ ಈ ದಾಳಿಯಲ್ಲಿ ಇಸ್ರೇಲ್ಗೆ ಬಹಳ ದೊಡ್ಡ ಯಶಸ್ಸು ಸಿಕ್ಕಿದೆ. ಅದೇನು ಕೇಳಿದ್ರೆ, ಹಿಜ್ಬುಲ್ಲಾದ ಪಾರ್ಲಿಮೆಂಟರಿ ಚೀಫ್ ಆದಂತಹ ಮೊಹಮ್ಮದ್ ರಾದ್ನನ್ನ ಹತ್ಯೆ ಮಾಡಿದೆ. ಈ ಹಿಜ್ಬುಲ್ಲಾ ಸಂಘಟನೆ ಇರಬಹುದು, ಹಮಾಸ್ ಸಂಘಟನೆ ಇರಬಹುದು, ಅದರಲ್ಲಿ ಒಂದು ವರ್ಗ ಪೊಲಿಟಿಕಲ್ ಲೀಡರ್ಶಿಪ್ ಇರುತ್ತೆ, ಅವರು ಆಡಳಿತವನ್ನು ನೋಡ್ಕೊಳ್ತಾರೆ. ಇನ್ನೊಂದು ವರ್ಗ ಮಿಲಿಟರಿಯನ್ನ ನೋಡ್ಕೊಳ್ತಾರೆ. ಇಸ್ರೇಲ್ ಈಗ ಪೊಲಿಟಿಕಲ್ ಲೀಡರ್ಶಿಪ್ ಅನ್ನು ಕೂಡ ಟಾರ್ಗೆಟ್ ಮಾಡಿ ಹತ್ಯೆ ಮಾಡಿದೆ. ಇನ್ನು ಅಮೆರಿಕ ಮತ್ತು ಇಸ್ರೇಲ್ ಇರಾನ್ ಮೇಲೆ ಯುದ್ಧವನ್ನು ಸಾರದ್ವಲ್ಲ, ಅವರಿಗೆ ಆರಂಭದಲ್ಲೇ ಬಹಳ ದೊಡ್ಡ ಯಶಸ್ಸು ಸಿಕ್ತು. ದಾಳಿ ಆರಂಭಿಸಿದಂತಹ ಕೆಲವೇ ಗಂಟೆಗಳಲ್ಲಿ ತನ್ನ ಮೇನ್ ಟಾರ್ಗೆಟ್ ಆಗಿದ್ದಂತಹ ಅಯತುಲ್ಲಾ ಅಲಿ ಖಮಿನೈನನ್ನೇ ಹತ್ಯೆ ಮಾಡಿಬಿಟ್ಟು ಅಮೆರಿಕ ಮತ್ತು ಇಸ್ರೇಲ್ ಪಡೆಗಳು ರಣಕೇಕೆ ಹಾಕಿದ್ವು. ಅಂದ್ರೆ ಅವರಿಗೊಂದು ದೊಡ್ಡ ಯಶಸ್ಸು ಸಿಕ್ಕಿತ್ತು. ಇಂತಹ ಯಶಸ್ಸಿನ ಗುಂಗಿನಲ್ಲಿದ್ದಂತಹ ಅಮೆರಿಕ ಪಡೆಗಳಿಗೆ ಇವತ್ತು ಬಹಳ ದೊಡ್ಡ ಆಘಾತ ಆಗಿದೆ. ಅದೇನು ಕೇಳಿದ್ರೆ, ಅಮೆರಿಕ ಇವತ್ತು ತನ್ನ 3 F-15 ಯುದ್ಧ ವಿಮಾನಗಳನ್ನು ಕಳಕೊಂಡಿದೆ. ಇದು ಅಮೆರಿಕಾಗೆ ತಡೆದುಕೊಳ್ಳಲಾರದಂತಹ ನೋವು ಕೊಡ್ತಾ ಇದೆ. ಇದಕ್ಕೆ ಕಾರಣ ಏನು ಕೇಳಿದ್ರೆ, ಈ F-15 ಯುದ್ಧ ವಿಮಾನಗಳನ್ನು ಹೊಡೆದು ಹಾಕಿದ್ದು ಇರಾನ್ ಅಲ್ಲ, ಬದಲಾಗಿ ಕುವೈತ್ನಲ್ಲಿದ್ದಂತಹ ಅಮೆರಿಕ ನಿರ್ಮಿತ ಪೇಟ್ರಿಯಾಟ್ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಈ F-15 ಯುದ್ಧ ವಿಮಾನಗಳನ್ನು ಹೊಡೆದು ಹಾಕಿದಾವೆ. ಇದನ್ನು ಕೇಳಿದಾಗ ಆಶ್ಚರ್ಯ ಆಗುತ್ತೆ, ಆದರೂ ಕೂಡ ಸತ್ಯ. ಅಮೆರಿಕವೇ ಇದನ್ನು ಸ್ಪಷ್ಟಪಡಿಸಿದೆ. ಫ್ರೆಂಡ್ಲಿ ಫೈರಿಂಗ್ನಲ್ಲಿ ನಾವು 3 ಯುದ್ಧ ವಿಮಾನಗಳನ್ನು ಕಳೆದುಕೊಂಡಿದ್ದೀವಿ ಅಂತ ಅಮೆರಿಕ ಹೇಳ್ಕೊಂಡಿದೆ. ಹಾಗಾದ್ರೆ ಇದು ಹೇಗಾಯಿತು ಕೇಳಿದ್ರೆ, ನಿಮಗೆಲ್ಲ ಗೊತ್ತೇ ಇದೆ, ಕುವೈತ್ ಸೇರಿದಂತೆ ಇಡೀ ಮಿಡಲ್ ಈಸ್ಟ್ನಲ್ಲಿ ಅಮೆರಿಕ ತನ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಇಟ್ಟಿದೆ. ಸದ್ಯ ಎಲ್ಲಾ ದೇಶಗಳು ಕೂಡ ತಮ್ಮನ್ನು ತಾವು ರಕ್ಷಿಸಿಕೊಳ್ಳೋದ್ರಲ್ಲೇ ಮಗ್ನವಾಗಿಬಿಟ್ಟಿದ್ದಾವೆ. ಹೀಗಿರುವಂತಹ ಸಂದರ್ಭದಲ್ಲಿ ಕುವೈತ್ನಲ್ಲಿದ್ದಂತಹ ಪೇಟ್ರಿಯಾಟ್ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಅಲ್ಲಿನ ರಕ್ಷಣಾ ಪಡೆಗಳು ನಿರ್ವಹಿಸ್ತಾ ಇದ್ರು. ಆಗ ಇರಾನ್ಗೆ ದಾಳಿ ಮಾಡೋದಕ್ಕೆ ಹೊರಟಿದ್ದಂತಹ ಅಮೆರಿಕದ F-15 ಯುದ್ಧ ವಿಮಾನಗಳನ್ನು ಸರಿಯಾಗಿ ಪತ್ತೆ ಹಚ್ಚದೆ ಪೇಟ್ರಿಯಾಟ್ ಡಿಫೆನ್ಸ್ ಸಿಸ್ಟಮ್ ಮೂಲಕ ಕುವೈತ್ನ ರಕ್ಷಣಾ ಪಡೆಗಳು ಹೊಡೆದುರುಳಿಸಿದ್ದಾರೆ. ಇದು ಅಮೆರಿಕಾಗೆ ಬಹಳ ದೊಡ್ಡ ಆಘಾತವನ್ನು ತಂದಿದೆ. ತನ್ನದೇ ಏರ್ ಡಿಫೆನ್ಸ್ ಸಿಸ್ಟಮ್ ತನ್ನ ವಿಮಾನಗಳನ್ನು ಗುರುತಿಸಿಲ್ವಲ್ಲ ಅಂತ. ಈಗ ಈ ಬಗ್ಗೆ ಅಮೆರಿಕ ಆಂತರಿಕ ತನಿಖೆಗೂ ಕೂಡ ಆದೇಶವನ್ನು ಮಾಡಿದೆ. ಈ ಪಶ್ಚಿಮ ಏಷ್ಯಾದಲ್ಲಿ ಈ ರೀತಿಯಾಗಿ ಯುದ್ಧ ಆಗ್ತಾ ಇದೆಯಲ್ಲ, ಅವರದ್ದೊಂಥರ ಪರಿಸ್ಥಿತಿ. ಈ ಪಾಕಿಸ್ತಾನದ್ದು ಒಂಥರ ದುಸ್ಥಿತಿ. ಯಾಕೆ ಕೇಳಿದ್ರೆ, ಮಿಡಲ್ ಈಸ್ಟ್ನಲ್ಲಿ ಯುದ್ಧ ಆಗ್ತಾ ಇದೆಯಲ್ಲ, ಅದರಲ್ಲಿ ಖಮೇನಿಯ ಹತ್ಯೆ ಆಯಿತು. ಅದನ್ನು ಖಂಡಿಸಿ ಪಾಕಿಸ್ತಾನದಲ್ಲೊಂದು ದೊಡ್ಡ ಪ್ರತಿಭಟನೆ ಶುರುವಾಗಿತ್ತಲ್ಲ. ನಿನ್ನೆ ಏನಾಗಿತ್ತು, ಕರಾಚಿಯಲ್ಲಿರುವಂತಹ ಅಮೆರಿಕದ ರಾಯಭಾರ ಕಚೇರಿಯನ್ನು ಅವರು ಮುತ್ತಿಗೆ ಹಾಕಿದ್ರು. ಅಲ್ಲಿ ಗುಂಡಿನ ದಾಳಿಯಾಗಿತ್ತು. ಅಮೆರಿಕದ ರಕ್ಷಣಾ ಸಿಬ್ಬಂದಿಗಳು 22 ಮಂದಿಯನ್ನು ಹತ್ಯೆ ಮಾಡಿದ್ರು. ಈಗ ಪ್ರತಿಭಟನೆ ಮತ್ತಷ್ಟು ತೀವ್ರಗೊಂಡು ಪಾಕಿಸ್ತಾನದಾದ್ಯಂತ ಈ ಪ್ರತಿಭಟನೆಗಾಗಿ ಮೃತಪಟ್ಟಂತವರ ಸಂಖ್ಯೆ 41ಕ್ಕೆ ಏರಿಕೆಯಾಗಿದೆ. ಇದನ್ನ ನೋಡಿದಾಗ ನಗಬೇಕು ಅಂತ ಅನ್ಸುತ್ತಾ, ಅಳಬೇಕು ಅಂತ ಅನ್ಸುತ್ತಾ? ಖಮೇನಿಯ ಪ್ರಕಾರ ಆತ ಧರ್ಮಕ್ಕೋಸ್ಕರವಾಗಿ ಬದುಕಿನ ಅಂತ್ಯದವರೆಗೂ ಕೂಡ ಹೋರಾಟ ಮಾಡಿದ್ದಾನೆ. ಆತನ ಪ್ರಕಾರ ಕಾಫಿರ್ರಾಗಿದ್ದಂಥ ಇಸ್ರೇಲ್ ಮತ್ತು ಅಮೆರಿಕದ ವಿರುದ್ಧ ಹೋರಾಟ ಮಾಡಿಯೇ ಆತ ಸತ್ತಿದ್ದಾನೆ. ಹೀಗಾಗಿ ಆತ ಜನ್ನತ್ಗೆ ಹೋಗಿರ್ತಾನೆ. ಆತ ಹೂರುಗಳ ಜೊತೆಗೆ ಈಗ ಆರಾಮಾಗಿರಬಹುದೇನೋ. ಆತ ಜನ್ನತ್ಗೆ ಹೋದ ಅಂತ ಖುಷಿ ಪಡೋದನ್ನ ಬಿಟ್ಟು ಪ್ರತಿಭಟನೆಯನ್ನ ಮಾಡಿ 41 ಪಾಕಿಗಳು ಪ್ರಾಣ ಕಳ್ಕೊಂಡಿದ್ದಾರೆ. ಕರಾಚಿಯಲ್ಲಿ 22 ಜನ, ಗಿಲ್ಗಿಟ್ನಲ್ಲಿ 7 ಜನ, ಕರ್ದ್ನಲ್ಲಿ 6 ಜನ, ಇಸ್ಲಾಮಾಬಾದ್ನಲ್ಲಿ 7 ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಒಂದು ಕಡೆ ಪಾಕಿಸ್ತಾನಕ್ಕೆ ಈ ರೀತಿಯ ಪ್ರತಿಭಟನೆಯ ಬಿಸಿ ಆದರೆ, ಇನ್ನೊಂದು ಕಡೆ ತಾಲಿಬಾನಿಗಳಂತೂ ನಿದ್ರೆ ಮಾಡೋದಕ್ಕೆ ಬಿಡ್ತಾ ಇಲ್ಲ. ಯಾವ ಮಟ್ಟಿಗೆ ಕೇಳಿದ್ರೆ ಮಿತ್ರರೇ, ಈ ಸಾಧನೆಯನ್ನು ಬಾಯಿ ತುಂಬ ಹೊಗಳಲೇಬೇಕು. ಸಣ್ಣ ಪುಟ್ಟದಾಗ ಹೊಗಳಿದ್ರೆ ಸಾಕಾಗೋದಿಲ್ಲ. ಯಾಕೆ ಅಂತಂದರೆ ತಾಲಿಬಾನಿಗಳು ಮಾಡಿದ್ದು ಅಂತಿಂತಹ ಸಾಧನೆಯೇ ಅಲ್ಲ. ಅಂತಹದ್ದೇನು ಮಾಡಿರಬಹುದು ಅಂತ ಯೋಚಿಸ್ತಾ ಇದ್ದೀರಲ್ವಾ? ಅದೇನು ಕೇಳಿದ್ರೆ, ಪಾಕಿಸ್ತಾನದ ಅತ್ಯಂತ ಇಂಪಾರ್ಟೆಂಟ್ ಆದಂತಹ ನೂರ್ ಖಾನ್ ಏರ್ ಬೇಸ್ ಇದೆಯಲ್ಲ, ಈ ಹಿಂದೆ ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ಭಾರತ ಉಡಾಯಿಸಿತ್ತಲ್ಲ, ಅದೇ ಏರ್ ಬೇಸನ್ನು ಈಗ ತಾಲಿಬಾನಿಗಳು ಉಡಾಯಿಸಿದ್ದಾರೆ.
ಈ ಸಾಧನೆಯನ್ನ ನಾನು ಆರಂಭದಲ್ಲೇ ಹೇಳಿದೆ, ಭಾರತದ ಸಾಧನೆಗಿಂತ ದೊಡ್ಡದು ಅಂತ. ಯಾಕೆ ಗೊತ್ತಾ? ಭಾರತದ ಬಳಿಯಲ್ಲಿ ಅತ್ಯಂತ ಅಡ್ವಾನ್ಸ್ಡ್ ಆದಂತಹ ಫೈಟರ್ ಜೆಟ್ಗಳಿದಾವೆ, ಅತ್ಯಂತ ಶಕ್ತಿಶಾಲಿಯಾದಂತಹ ವಾಯುಪಡೆ ನಮ್ಮ ಬಳಿಯಲ್ಲಿದೆ, ನುರಿತ ಪೈಲಟ್ಗಳಿದ್ದಾರೆ, ಬೇಕಾದಂತಹ ಮಿಸೈಲ್ಗಳು ಭಾರತದ ಬತ್ತಳಿಕೆಯಲ್ಲಿದ್ದಾವೆ. ನೂರ್ ಖಾನ್ ಏರ್ ಬೇಸ್ ಅನ್ನು ಉಡಾಯಿಸೋದಕ್ಕೆ ಭಾರತಕ್ಕೆ ಬೇಕಾಗುವಂತಹದ್ದು ಇಚ್ಛಾಶಕ್ತಿ ಮಾತ್ರ. ನಮ್ಮ ಪೊಲಿಟಿಕಲ್ ಲೀಡರ್ಶಿಪ್ ಆ ಇಚ್ಛಾಶಕ್ತಿಯನ್ನು ಪ್ರದರ್ಶನ ಮಾಡಿತ್ತು, ಅದಕ್ಕೋಸ್ಕರವಾಗಿ ನಾವು ಅದನ್ನು ಸಾಧನೆ ಅಂತ ಕೊಂಡಾಡಿದ್ವಿ. ಆದರೆ ಮಿತ್ರರೇ, ತಾಲಿಬಾನಿಗಳು, ಅವರ ಬಳಿಯಲ್ಲಿ ಯಾವುದೇ ಏರ್ ಡಿಫೆನ್ಸ್ ಸಿಸ್ಟಮ್ ಇಲ್ಲ, ಅತ್ಯಾಧುನಿಕವಾದಂತಹ ಮಿಸೈಲ್ಗಳಿಲ್ಲ, ರಿಯಲ್ ಟೈಮ್ ಡೇಟಾ ಅವರ ಬಳಿಯಲ್ಲಿರೋದಿಲ್ಲ, ಯಾವುದೇ ಅತ್ಯಾಧುನಿಕವಾದಂತಹ ರೇಡಾರ್ ಸಿಸ್ಟಮ್ಗಳು ಕೂಡ ಇಲ್ಲ. ಅಂತಹ ತಾಲಿಬಾನಿಗಳು ಕೆಲವೇ $1,000 ವೆಚ್ಚದ ಡ್ರೋನ್ಗಳನ್ನು ಬಳಸಿ ನೂರ್ ಖಾನ್ ಏರ್ ಬೇಸ್ ಅನ್ನು ಉಡಾಯಿಸಿದ್ದಾರೆ. ಅದು ಕೂಡ ಪ್ರಿಸಿಷನ್ ಸ್ಟ್ರೈಕ್. ಒಂದು ಸ್ವಲ್ಪ ಆ ಕಡೆ ಈ ಕಡೆ ಆಗದಂತೆ ನೂರ್ ಖಾನ್ ಏರ್ ಬೇಸ್ ಅನ್ನೇ ಹಿಟ್ ಮಾಡಿದ್ದಾರೆ. ಭಾರತದ ಮಿಸೈಲ್ಗಳು ಗುಂಡಿ ಮಾಡಿದ್ವಲ್ಲ ನೂರ್ ಖಾನ್ ಏರ್ ಬೇಸ್ನಲ್ಲಿ, ಅದನ್ನು ಮೊನ್ನೆ ತಾನೇ ಪಾಕಿಸ್ತಾನ ಮುಚ್ಚಿಬಿಟ್ಟು ಹಾಗೋ ಹೀಗೋ ಅದನ್ನು ತೇಪೆ ಹಚ್ಚಿಟ್ಟಿತ್ತು. ಈಗ ತಾಲಿಬಾನಿಗಳು ಅದಕ್ಕೆ ಹೊಡೆದು ಮತ್ತೆ ಹಳ್ಳ ತೋಡಿಟ್ಟಿದ್ದಾರೆ. ಮಿತ್ರರೇ, ಇದನ್ನ ಕಾಮಿಡಿ ಮಾಡುವಂತಹ ವಿಚಾರ ಅಲ್ಲ. ತಾಲಿಬಾನಿಗಳ ಸಾಧನೆಯನ್ನು ನಿಜವಾಗ್ಲೂ ಮೆಚ್ಚಲೇಬೇಕು. ತಾಲಿಬಾನಿಗಳು ಈ ದಾಳಿ ಮಾಡಿದ್ರಿಂದಾಗಿ ಪಾಕಿಸ್ತಾನಕ್ಕೆ ಎಷ್ಟು ಮುಜುಗರ ಆಯಿತೋ ನನಗಂತೂ ಗೊತ್ತಿಲ್ಲ, ಆದರೆ ಚೈನಾಗಂತೂ ಮುಜುಗರ ಆಗಲೇಬೇಕು. ಯಾಕೆ ಗೊತ್ತಾ? ಚೈನಾದ ಎಲ್ಲಾ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಕೂಡ ಎಲ್ಲಾ ದೇಶದಲ್ಲಿ ಫೇಲ್ಯೂರ್ ಆಗ್ತಾ ಇದ್ದಾವೆ. ಈ ಹಿಂದೆ ಪಾಕಿಸ್ತಾನದಲ್ಲಿದ್ದಂತಹ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಭಾರತದ ಮುಂದೆ ಮಂಡಿ ಊರಿದ್ವು. ಭಾರತ ದಾಳಿ ಆರಂಭಿಸುತ್ತಿದ್ದ ಹಾಗೆ ಪಾಕಿಸ್ತಾನದ HQ-9 ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಮಂಕಾಗಿ ನಿಂತಿದ್ವು. ಭಾರತ ಅದನ್ನೇ ಉಡಾಯಿಸ್ಬಿಟ್ಟಿತ್ತು. ಹಾಗೆ ವೆನಿಜುಲಾದಲ್ಲಿ ಅಮೆರಿಕ ದಾಳಿ ಮಾಡುವಂತಹ ಸಂದರ್ಭದಲ್ಲಿ ಚೈನಾದ ರೆಡಾರ್ಗಳಾಗಿರಬಹುದು, ಏರ್ ಡಿಫೆನ್ಸ್ ಸಿಸ್ಟಮ್ಗಳಾಗಿರಬಹುದು, ಏನೂ ವರ್ಕ್ ಆಗಿರಲಿಲ್ಲ. ಅದೇ ರೀತಿಯಾಗಿ ಮಿತ್ರರೇ, ಇರಾನ್ಗೂ ಕೂಡ ಚೈನಾ ತನ್ನ ಡಿಫೆನ್ಸ್ ಇಕ್ವಿಪ್ಮೆಂಟ್ಗಳನ್ನು ಪೂರೈಕೆ ಮಾಡಿತ್ತು. ಆ ಇರಾನ್ನ ಸುಪ್ರೀಂ ಲೀಡರ್ನನ್ನ ಇಸ್ರೇಲ್ ಮತ್ತು ಅಮೆರಿಕ ಹತ್ಯೆ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಅಲ್ಲಿನ ಏರ್ ಡಿಫೆನ್ಸ್ ಸಿಸ್ಟಮ್ ಸಣ್ಣದಾಗಿಯೂ ವರ್ಕ್ ಆಗಿಲ್ಲ. ಅಲ್ಲಿಗೆ ಚೈನಾ ಎಂತಹ ಕ್ವಾಲಿಟಿಯ ಡಿಫೆನ್ಸ್ ಇಕ್ವಿಪ್ಮೆಂಟ್ಗಳನ್ನು ತಯಾರು ಮಾಡ್ತಾ ಇದೆ ಮತ್ತು ಎಕ್ಸ್ಪೋರ್ಟ್ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಜಗತ್ತಿಗೆ ಈಗ ಅನುಮಾನ ಕಾಡೋದಕ್ಕೆ ಶುರುವಾಗಿದೆ. ಅದರಲ್ಲೂ ಈಗ ತಾಲಿಬಾನಿಗಳು ಚೈನಾದ ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ಪಾಕಿಸ್ತಾನದಲ್ಲಿ ಬ್ರೀಚ್ ಮಾಡಿ ಪಾಕಿಸ್ತಾನದ ಅತ್ಯಂತ ಇಂಪಾರ್ಟೆಂಟ್ ಆದಂತಹ ನೂರ್ ಖಾನ್ ಏರ್ ಬೇಸ್ಗೆ ಹೊಡೆದಿದ್ದಿದೆಯಲ್ಲ, ಇದು ಬಹಳ ದೊಡ್ಡ ಸಾಧನೆ, ಚೈನಾಗೆ ಬಹಳ ದೊಡ್ಡ ಮುಖಭಂಗ. ಮಿತ್ರರೇ, ಇದಿಷ್ಟು ಯುದ್ಧದಲ್ಲಿ ಆಗ್ತಾ ಇರುವಂತಹ ಲೇಟೆಸ್ಟ್ ಡೆವಲಪ್ಮೆಂಟ್ಗಳ ಕುರಿತಾಗಿ ಒಂದಿಷ್ಟು ಮಾಹಿತಿ. ಈ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.